ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 11/4/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಇಂದಿನ ಜ್ಞಾನ ಮುರಳಿಯ ವಿಶೇಷ ಧಾರಣಾಯುಕ್ತ ಮಹಾವಾಕ್ಯಗಳು ಅತ್ಯಂತ ಗಂಭೀರವಾಗಿರೋದು. ಬಾಬಾ ಹೇಳ್ತಾ ಇದ್ದಾರೆ, ಅಂತರ್ಮುಖಿ ಮಕ್ಕಳೇ, ಜ್ಞಾನ ರೂಪದ ಸ್ಥಿತಿಯಲ್ಲಿರುತ್ತಾ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಂಡಾಗ ತಮ್ಮ ಮತ್ತು ಅನ್ಯ ಆತ್ಮರುಗಳ ಕಲ್ಯಾಣ ಮಾಡಲು ಸಾಧ್ಯ. ಈ ಮಹಾವಾಕ್ಯ ಬಾಬೋರ್ದು ದಾದೀಜಿಯವರು ತಮ್ಮ ಪರ್ಸನಲ್ ಡೈರಿಯಲ್ಲಿ ನೋಟ್ ಮಾಡಿರೋದು ವಿಶೇಷ. ಇಂದು ಬಾಬಾ ನಮಗೆ ನುಡಿಸ್ತಾ ಇದ್ದಾರೆ, ಪ್ರತಿಯೊಬ್ಬ ಪುರುಷಾರ್ಥಿ ಮಕ್ಕಳು ಅವಶ್ಯವಾಗಿ ಅಂತರ್ಮುಖಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ. ಅಂತರ್ಮುಖತೆಯಲ್ಲಿ ಶ್ರೇಷ್ಠವಾದ ಕಲ್ಯಾಣವೇ ಅಡಗಿದೆ. ಈ ಸ್ಥಿತಿಯಲ್ಲಿಯೇ ಅಚಲ, ಸ್ಥಿರ, ತಾಳ್ಮೆಯಿಂದ ಇರುವ ನಿರ್ಮಾಣ ಚಿತ್ತ ಇತ್ಯಾದಿ ದೈವಿ ಗುಣಗಳ ಧಾರಣೆಯಾಗಲು ಸಾಧ್ಯ ಹಾಗೂ ಸಂಪೂರ್ಣ ಜ್ಞಾನಪೂರ್ಣ ಸ್ಥಿತಿಯು ಪ್ರಾಪ್ತಿಯಾಗಲು ಸಾಧ್ಯವಾಗುವುದು. ಅಂತರ್ಮುಖಿ ಆಗದೇ ಇರುವ ಕಾರಣದಿಂದ ಸಂಪೂರ್ಣ ಜ್ಞಾನರೂಪ ಸ್ಥಿತಿಯ ಪ್ರಾಪ್ತಿ ಆಗುವುದಿಲ್ಲ. ಏಕೆಂದರೆ ಸಮ್ಮುಖದಲ್ಲಿ ಏನೆಲ್ಲ ಮಹಾವಾಕ್ಯಗಳನ್ನು ಕೇಳಿಸ್ಕೊಳ್ತೇವೆ ಅದನ್ನು ಆಳವಾದ ಚಿಂತನೆ ಮಾಡಿ ಗ್ರಹಿಸೋದಿಲ್ಲ. ಮಹಾವಾಕ್ಯಗಳನ್ನು ಕೇಳಿಸ್ಕೊಂಡು ಕೇವಲ ಅದನ್ನು ರಿಪೀಟ್ ಮಾಡುತ್ತೀರಂದ್ರೆ ಮಹಾವಾಕ್ಯ ವಾಕ್ಯವಾಗಿ ಬಿಡುತ್ತದೆ. ಮಹಾವಾಕ್ಯಗಳನ್ನು ಯಾರು ಜ್ಞಾನರೂಪ ಸ್ಥಿತಿಯಲ್ಲಿರಿಸ್ತಾ ಕೇಳುವುದಿಲ್ಲವೋ ಆ ಮಹಾವಾಕ್ಯಗಳ ಮೇಲೆ ಮಾಯೆಯ ಛಾಯೆ ಬೀಳುವುದು. ಮಾಯೆಯ ಇಂತಹ ಅಶುದ್ಧ ಪ್ರಕಂಪನಗಳಿಂದ ಕೂಡಿರುವ ಆತ್ಮರಿಗೆ ಮಹಾವಾಕ್ಯಗಳನ್ನು ಕೇಳಿಸಿಕೊಂಡು ಕೇವಲ ರಿಪೀಟ್ ಮಾಡೋದ್ರಿಂದ ತಮ್ಮ ಜೊತೆ ಅನ್ಯರ ಕಲ್ಯಾಣವಾಗುವುದಕ್ಕೆ ಬದಲು ಅಕಲ್ಯಾಣವೇ ಆಗ್ಬಿಡುತ್ತದೆ. ಅದರಿಂದ ಮಕ್ಕಳೇ, ಸಂಪೂರ್ಣ ಅಂತರ್ಮುಖಿಗಳಾಗಿರಿ. ಶ್ರದ್ಧೆಯಿಂದ ಬಾಬೋರ್ ಮಾತು ಕೇಳ್ತಾ ನಾವು ಆ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಅಂತಾರೆ ಬಾಬಾ. ತಮ್ಮ ಈ ಮನಸ್ಸು ಮಂದಿರವಾಗಿದೆ. ಹೇಗೆ ಮಂದಿರದಲ್ಲಿ ಸದಾ ಸುಗಂಧವೇ ಬರ್ತದೆ, ಹಾಗೆ ಮನ ಮಂದಿರವೂ ಸಹ ಯಾವಾಗ ಪವಿತ್ರವಾಗುತ್ತದೆಯೋ ಆಗ ಸಂಕಲ್ಪದಲ್ಲಿಯೂ ಪವಿತ್ರವಾದ ಸ್ಮೃತಿಗಳ ಉತ್ಪನ್ನವಾಗ್ತದೆ. ಹೇಗೆ ಮಂದಿರಗಳಲ್ಲಿ ಕೇವಲ ಪವಿತ್ರ ದೇವತೆಗಳ ಚಿತ್ರಗಳನ್ನೇ ಇಟ್ಟಿರ್ತಾರೆ, ದೈತ್ಯರದನ್ನು ಇಟ್ಟಿರೋದಿಲ್ಲ. ಹಾಗೆ ನೀವು ಮಕ್ಕಳು ತಮ್ಮ ಮನಸ್ಸು ಅಥವಾ ಹೃದಯವೆಂಬ ಮಂದಿರವನ್ನು ಸರ್ವ ಈಶ್ವರ್ಯ ಗುಣಗಳ ಮೂರ್ತಿಗಳಿಂದ ಶೃಂಗಾರ ಮಾಡಿರಿ. ಆ ದೇವತೆಗಳು ನಿರ್ಮೋಹ, ನಿರ್ಲೋಭ, ನಿರ್ಭಯ, ತಾಳ್ಮೆಯುಳ್ಳ, ನಿರಹಂಕಾರಿ ಇತ್ಯಾದಿ ಆಗಿರುವುದೇ ಅವರ ಗುಣಗಳಾಗಿವೆ. ಏಕೆಂದರೆ ಇವೆಲ್ಲವೂ ನಿಮ್ಮದೇ ದೈವಿ ಲಕ್ಷಣಗಳಾಗಿವೆ. ತಾವು ಮಕ್ಕಳು ತಮ್ಮ ಮನಸ್ಸು ಮಂದಿರವನ್ನು ಪ್ರಕಾಶಿತಗೊಳಿಸಿರಿ, ಅರ್ಥಾತ್ ಸಂಪೂರ್ಣ ಶುದ್ಧಗೊಳಿಸಬೇಕು. ಯಾವಾಗ ಮನಸ್ಸು ಮಂದಿರವು ಪ್ರಕಾಶತೆಯಿಂದ ಸಂಪನ್ನವಾಗುವುದು ಆಗ ತಮ್ಮ ಪ್ರಕಾಶತೆಯಿಂದ ಕೂಡಿರುವ ಪ್ರಿಯವಾದ ವೈಕುಂಠ ದೇಶದಲ್ಲಿ ಹೋಗಲು ಸಾಧ್ಯವಾಗುವುದು. ಹಾಗಾದರೆ ಈಗ ತಮ್ಮ ಮನಸ್ಸನ್ನು
ಉಜ್ವಲವನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಕು ಹಾಗೂ ಮನಸ್ಸಿನ ಸಹಿತವಾಗಿ ವಿಕಾರಿ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಬೇಕು. ಆದರೆ ಕೇವಲ ಸ್ವಯಂನ ಸೇವೆಯನ್ನಷ್ಟೇ ಮಾಡೋದಲ್ಲ, ಆದರೆ ಅನ್ಯರ ಬಗ್ಗೆಯೂ ಇದೇ ದಿವ್ಯ ಸೇವೆಯನ್ನು ಮಾಡಬೇಕಾಗಿದೆ. ವಾಸ್ತವದಲ್ಲಿ ಸೇವೆಯ ಅರ್ಥವು ಅತಿ ಸೂಕ್ಷ್ಮ ಮತ್ತು ಆಳವಾಗಿದೆ. ಕೇವಲ ಅನ್ಯರ ತಪ್ಪುಗಳಿಗೆ ಎಚ್ಚರಿಕೆ ಕೊಡುವವರಿಗಷ್ಟೇ ಸೇವೆ ಮಾಡುವುದಲ್ಲ, ಅನ್ಯರಿಗೆ ಸೂಕ್ಷ್ಮವಾಗಿ ತಮ್ಮ ಯೋಗದ ಶಕ್ತಿಯನ್ನು ತಲುಪಿಸುತ್ತಾ ಅವರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡಿಬಿಡಬೇಕು. ಸರ್ವೋತ್ತಮ ಸೇವೆ ಇದೇ ಆಗಿದೆ. ಹಾಗೂ ಜೊತೆಗೆ ತಮ್ಮ ಬಗ್ಗೆ ಗಮನ ಇಡಬೇಕು. ಕೇವಲ ವಾಚ ಅಥವಾ ಕರ್ಮದವರೆಗೆ ಗಮನವಿಡೋದಲ್ಲ, ಆದರೆ ಮನಸ್ಸಿನಲ್ಲಿಯೂ ಯಾವುದೇ ಅಶುದ್ಧ ಸಂಕಲ್ಪಗಳ ಉತ್ಪನ್ನ ಆಗ್ತದೆ ಅಂದ್ರೆ ಅದರ ಪ್ರಕಂಪನಗಳು ಅನ್ಯರ ಬಳಿ ಹೋಗಿ ಸೂಕ್ಷ್ಮವಾಗಿ ಅಕಲ್ಯಾಣ ಮಾಡ್ತದೆ. ಅದರ ಹೊರೆ ತಮ್ಮ ಮೇಲೆ ಬರ್ತದೆ. ನಂತರ ಅದೇ ಹೊರೆಯು ಬಂಧನ ಆಗ್ಬಿಡುತ್ತದೆ. ಅದರಿಂದ ಹೇ ಮಕ್ಕಳೇ, ಸ್ವಯಂ ತಾವು ಎಚ್ಚರಿಕೆಯಿಂದ ಇರಬೇಕು. ನಂತರ ಅನ್ಯರ ಬಗ್ಗೆ ಅದೇ ರೀತಿಯ ದಿವ್ಯ ಸೇವೆಯನ್ನು ಮಾಡಿ. ಈ ಸೇವೆಯು ತಾವು ಸೇವಾದಾರಿ ಮಕ್ಕಳ ಅಲೌಕಿಕ ಕರ್ತವ್ಯವಾಗಿದೆ. ಇಂತಹ ಸೇವೆ ಮಾಡುವವರು ತಮಗಾಗಿ ಯಾವುದೇ ಸೇವೆಯನ್ನು ತೆಗೆದುಕೊಳ್ಳಬಾರದು. ಬಲೆ ಯಾವುದೇ ಅಕಾರಣದಿಂದ ತಪ್ಪಾಗಿ ಬಿಡುತ್ತದೆಂದ್ರೂ ತಪ್ಪಾದರೂ ಕೂಡ ಅದನ್ನು ಸದಾ ತಮ್ಮ ಬುದ್ಧಿಯೋಗ ಬಲದಿಂದ ಸರಿಪಡಿಸಬೇಕು. ಇಂತಹ ತೀವ್ರ ಪುರುಷಾರ್ಥಿಗಳಿಗೆ ಸ್ವಲ್ಪ ಸೂಚನೆ ಸಿಗೋದ್ರಿಂದಲೂ ಬಹಳ ಬೇಗನೆ ಅನುಭವ ಮಾಡ್ತಾರೆ, ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ ಮತ್ತು ನಂತರದಲ್ಲಿ ಬಹಳ ಗಮನವಿಡ್ತಾ ಮುಂದೆ ನಡೀತಾ ಹೋಗ್ತಾರೆ. ಇದು ವಿಶಾಲ ಬುದ್ಧಿ ಇರುವ ಮಕ್ಕಳ ಕರ್ತವ್ಯ ಆಗಿದೆ. ಬಾಬಾ ಹೇಳ್ತಾರೆ, ಹೇ ನನ್ನ ಪ್ರಾಣ ಪ್ರಿಯರೇ, ಪರಮಾತ್ಮನ ಮೂಲಕ ರಚನೆಯಾಗಿರುವ ಈ ಅವಿನಾಶಿ ರಾಜಸ್ವ ಜ್ಞಾನ ಯಜ್ಞಕ್ಕಾಗಿ ಸಂಪೂರ್ಣವಾಗಿ ತನು ಮನ ಧನವನ್ನು ಸ್ವಾಹ ಮಾಡುವುದರ ರಹಸ್ಯವು ಬಹಳ ಸೂಕ್ಷ್ಮವಾಗಿದೆ. ಯಾವ ಕ್ಷಣದಲ್ಲಿ ತಾವು ಹೇಳುತ್ತೀರಿ, ನನ್ನ ತನು ಮನ ಧನ ಸಹಿತವಾಗಿ ಯಜ್ಞದಲ್ಲಿ ಸ್ವಾಹ ಅರ್ಥಾತ್ ಅರ್ಪಣೆಯಾಗಿ ಸತ್ತು ಹೋಗಿರ್ತೀರಿ, ಆ ಕ್ಷಣದಿಂದ ತಮ್ಮದೇನೂ ಇರುವುದಿಲ್ಲ. ಅದರಲ್ಲಿಯೂ ಮೊದಲು ತನು ಮನಸ್ಸನ್ನು ಸಂಪೂರ್ಣವಾಗಿ ಸೇವೆಯಲ್ಲಿ ಉಪಯೋಗಿಸಬೇಕಾಗಿದೆ. ಬಾಬಾ ಹೇಳ್ತಾರೆ, ತನು ಮನ ಧನ ಎಲ್ಲ ಯಜ್ಞಕ್ಕೆ ಅರ್ಪಣೆ ಮಾಡಿ ನಾವು ಬದುಕಿರುವಾಗನೇ ಅನಾಸಕ್ತ ಅರ್ಥಾತ್ ಸತ್ತಿ ಹೋಗೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಎಲ್ಲವೂ ಯಜ್ಞ ಅಥವಾ ಪರಮಾತ್ಮನದಾಯಿತು ಅಂದ ಮೇಲೆ ತಮ್ಮದೇನೂ ಇರಲು ಸಾಧ್ಯವಿಲ್ಲ. ಧನವನ್ನು ವ್ಯರ್ಥವಾಗಿ ಕಳಿಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಅಧಿಕಾರ ಇರಲ್ಲ, ಬಾಬನಿಗೆ ಅರ್ಪಿಸಿರ್ತೇವೆ. ಮನಸ್ಸನ್ನು ಸಹ ಅಶುದ್ಧ ಸಂಕಲ್ಪ ವಿಕಲ್ಪ ಅಂದ್ರೆ ವಿಕಾರಿ ಸಂಕಲ್ಪದ ಕಡೆ ಓಡಲು ಸಾಧ್ಯ ಇಲ್ಲ. ಏಕೆಂದ್ರೆ ಪರಮಾತ್ಮನಿಗೆ ಅರ್ಪಣೆ ಮಾಡಿವಲ್ವಾ. ಈಗ ಪರಮಾತ್ಮನದು ಶುದ್ಧ ಶಾಂತ ಸ್ವರೂಪ ಪರಮಾತ್ಮ ಆಗಿದ್ದಾರೆ. ಈ ಕಾರಣದಿಂದ ಸ್ವತಃ ಅಶುದ್ಧ ಸಂಕಲ್ಪಗಳು ಶಾಂತ ಆಗ್ಬಿಡುತ್ತವೆ. ಯಾವಾಗ ಮನಸ್ಸು ಪರಮಾತ್ಮನಿಗೆ ಕೊಡ್ತವೆ. ಒಂದು ವೇಳೆ ತಮ್ಮ ಮನಸ್ಸನ್ನು ಮಾಯ ಕೈಯಲ್ಲಿ ಕೊಡ್ತೀರಂದ್ರೆ ಮಾಯ ವಿವಿಧ ರೂಪಗಳಿರುವ ಕಾರಣದಿಂದ ಅನೇಕ ವಿಕಲ್ಪಗಳು ವಿಕಾರಿ ಸಂಕಲ್ಪ ಉತ್ಪನ್ನ ಆಗ್ತಾ ಇರ್ತವೆ. ಮನಸ್ಸೆಂಬ ಕುದುರೆಯ ಮೇಲೆ ಸವಾರಿ ಮಾಡ್ತವೆ. ಒಂದು ವೇಳೆ ಈಗಿನವರೆಗೂ ಯಾವುದೇ ಮಕ್ಕಳಲ್ಲಿ ಸಂಕಲ್ಪ ವಿಕಲ್ಪಗಳು ಬರುತ್ತವೆಂದ್ರೆ ತಿಳ್ಕೋಬೇಕು, ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಸ್ವಾಹ ಆಗಿಲ್ಲ, ಅರ್ಪಣೆ ಮಾಡಿಲ್ಲ, ಅರ್ಥಾತ್ ಈಶ್ವರ್ಯ ಮನಸ್ಸಾಗಿಲ್ಲ. ಅದರಿಂದ ಹೇ ಸರ್ವತ್ಯಾಗಿ ಮಕ್ಕಳೇ, ತಾವು ಈ ಗುಹ್ಯ ರಹಸ್ಯಗಳನ್ನು ತಿಳ್ಕೊಂಡು ಕರ್ಮ ಮಾಡ್ತಾ ಸಾಕ್ಷಿಯಾಗಿದ್ದು ಸ್ವಯಂವನ್ನು ನೋಡ್ತಾ
ಬಹಳ ಎಚ್ಚರಿಕೆಯಿಂದ ನಡೆಸಬೇಕಾಗಿದೆ. ಸ್ವಯಂ ಗೋಪಿ ವಲ್ಲಭನೇ ತಮ್ಮ ಪ್ರಿಯವಾದ ಗೋಪಿಕೆಯರಾದ ನಿಮಗೆ ತಿಳಿಸ್ತಿದ್ದಾರೆ. ನೀವು ಪ್ರತಿಯೊಬ್ಬರ ವಾಸ್ತವಿಕ ಸತ್ಯ ಪ್ರೇಮವು ಯಾವುದು? ಹೇ ಪ್ರಾಣ ಪ್ರಿಯರೇ, ನೀವು ಪ್ರತಿಯೊಬ್ಬರು ಪರಸ್ಪರರಲ್ಲಿ ಪ್ರೇಮದಿಂದ ಕೂಡಿರುವ ಎಚ್ಚರಿಕೆಯನ್ನು ಸ್ವೀಕರಿಸಬೇಕಾಗಿದೆ. ಬಾಬಾ ಪ್ರೀತಿಯಿಂದ ಹೇಳುವಂತ ಡೈರೆಕ್ಷನು ಸ್ವೀಕಾರ ಮಾಡಿ. ಏಕೆಂದ್ರೆ ಎಷ್ಟು ಪ್ರಿಯವಾದ ಅಂದ್ರೆ ಮಧುರವಾದ ಮತ್ತು ಹೂವಾಗಿರ್ತಿರೋ ಅಷ್ಟೇ ಶ್ರೇಷ್ಠವಾದ ಪಾಲನೆ ಸಿಗೋದು. ಶಿವಬಾಬಾ ತೋಟದ ಮಾಲಿ ಹೂವನ್ನು ಅತಿ ಅಮೂಲ್ಯವನ್ನಾಗಿ ಮಾಡಲು ಅದರ ಜೊತೆ ಇರುವ ಮುಳ್ಳನ್ನು ತೆಗೆಯಬೇಕಾಗ್ತದೆ. ಅದೇ ರೀತಿ ನಿಮಗೂ ಸಹ ಯಾರೇ ಮಾಲಿ ತೋಟದಲ್ಲಿ ಒಳ್ಳೆ ಹೂಗಳ ಪಕ್ಕದಲ್ಲಿ ಕಳೆ ಇತ್ತು, ಮುಳ್ಳಿದ್ದು ಅಂದ್ರೆ ತೆಗಿತಾರಲ್ವಾ? ಅದೇ ತರ ನಿಮಗೂ ಸಹ ಯಾರೇ ಎಚ್ಚರಿಕೆಯನ್ನು ಕೊಡ್ತಾರಂದ್ರೆ ತಿಳ್ಕೊಳ್ಬೇಕು, ಅವರು ನನ್ನ ಪಾಲನೆ ಮಾಡ್ತಿದ್ದಾರೆ, ಅರ್ಥಾತ್ ನನ್ನ ಸೇವೆಯನ್ನು ಮಾಡಿದ್ರು. ಅವರ ಈ ಸೇವೆಗೆ ಅಥವಾ ಪಾಲನೆಗೆ ಗೌರವ ಕೊಡಬೇಕಾಗ್ತದೆ. ಸಂಪೂರ್ಣರಾಗುವ ಯುಕ್ತಿಯು ಇದೇ ಆಗಿದೆ. ಇದು ಜ್ಞಾನ ಸಹಿತ ಆಂತರಿಕ ಸತ್ಯ ಪ್ರೇಮ ಆಗಿದೆ. ಅನ್ಯ ಆತ್ಮಗಳ ಒಳಿತು ಉನ್ನತಿಯ ಅವರಿಗೆ ಬಾಬಾವರ ಶ್ರೀಮತ ಎಚ್ಚರಿಕೆ ಕೊಡೋದು. ಇದರಲ್ಲಿ ಪರಸ್ಪರರಲ್ಲಿ ಬಹಳ ಗೌರವ ಇರಬೇಕು. ಪ್ರತಿಯೊಂದು ಮಾತಲ್ಲಿ ಮೊದಲು ತಾವು ತಮಗೆ ಎಚ್ಚರಿಕೆ ಕೊಡಬೇಕು. ಇದು ನಿರ್ಮಾಣ ಚಿತ್ತರ ಅತಿ ಮಧುರವಾದ ಸ್ಥಿತಿಯಾಗಿದೆ. ಈ ರೀತಿ ಪ್ರೇಮದಿಂದ ನಡೆಯೋದರಿಂದ ಆಂತರ್ಯದಲ್ಲಿ ಸತ್ಯುಗದ ಆ ಸೌಭಾಗ್ಯದ ದಿನಗಳಂತೆ ಇಲ್ಲಿಯೂ ಅನುಭವ ಆಗ್ತದೆ. ಅಲ್ಲಂತೂ ಈ ಪ್ರೇಮ ಸ್ವಾಭಾವಿಕವಾಗಿಯೇ ಇರ್ತದೆ. ಆದರೆ ಸಂಗಮದ ಮಧುರ ಸಮಯದಲ್ಲಿ ಪರಸ್ಪರರಲ್ಲಿ ಇಂತಹ ಸೇವೆಯನ್ನು ಮಾಡೋದರ ಅತಿ ಮಧುರ ರಮಣೀಕ ಪ್ರೇಮವಾಗಿದೆ. ಜಗತ್ತಿನಲ್ಲಿಯೂ ಈ ಶುದ್ಧ ಪ್ರೇಮದ ಮಹಿಮೆಯನ್ನೇ ಮಾಡ್ತಾರೆ. ಪ್ರತಿ ಕ್ಷಣದಲ್ಲಿಯೂ ನೀವು ಪ್ರತಿಯೊಂದು ಚೈತನ್ಯ ಹೂಗಳು ಹರ್ಷಿತ ಮುಖಿಯಾಗಿ ಇರಬೇಕು. ಏಕೆಂದ್ರೆ ನಿಶ್ಚಯ ಬುದ್ಧಿ ಆಗಿರುವ ಕಾರಣದಿಂದ ನಿಮ್ಮ ಶ್ವಾಸದಲ್ಲಿಯೂ ಸಂಪೂರ್ಣವಾಗಿ ಈಶ್ವರನ ಶಕ್ತಿಗಳ ಸಮಾವೇಶವಾಗಿರ್ತದೆ. ತಮ್ಮ ದಿವ್ಯ ಚಮತ್ಕಾರದಿಂದ ಇಂತಹ ಆಕರ್ಷಣೆಯ ಶಕ್ತಿಯು ಅವಶ್ಯವಾಗಿ ಹೊರಹೊಮ್ಮುತ್ತವೆ. ಹೇಗೆ ಚಿಕ್ಕ ಮಗು ನಿರ್ದೋಷಿ, ಶುದ್ಧ, ಪವಿತ್ರವಾಗಿರುವ ಕಾರಣ ಸದಾ ಹಸನ್ಮುಖಿ ಆಗಿರ್ತಾರೆ ಮತ್ತು ತಮ್ಮ ರಮಣೀಕ ಚರಿತ್ರೆಯಿಂದ ಎಲ್ಲರನ್ನೂ ಬಹಳ ಆಕರ್ಷಣೆ ಮಾಡ್ತಾರೆ. ಅದೇ ರೀತಿ ತಾವು ಪ್ರತಿಯೊಬ್ಬರ ಜೀವನವು ಈಶ್ವರ್ಯ ರಮಣೀಕವಾದ ಜೀವನವಾಗಿರಬೇಕು. ಇದಕ್ಕಾಗಿ ಏನ್ ಮಾಡಬೇಕು? ನೀವು ತಮ್ಮದೇ ಅಸುರಿ ಸ್ವಭಾವಗಳ ಮೇಲೆ ಯುಕ್ತಿ ಮಾಡಿ ವಿಜಯವನ್ನ ಸಾಧಿಸಬೇಕು. ಯಾವಾಗ ಯಾರೇ ಕ್ರೋಧಕ್ಕೆ ವಶ ಆಗಿರೋದನ್ನು ನೋಡ್ತೀರಂದ್ರೆ ಅವರ ಮುಂದೆ ತಾವು ಬಾಲ್ಯದ ಮಧುರ ರೀತಿಯ ಜ್ಞಾನ ರೂಪವುಳ್ಳವರಾಗಿ ಮುಗುಳ್ನಗ್ತಾ ಇರ್ತೀರಂದ್ರೆ, ಚಿಕ್ಕ ಮಕ್ಕಳಂಗೆ ಮಧುರ ಜ್ಞಾನಯುಕ್ತ ಮುಗುಳ್ನಗ್ತಾ ಇದ್ರೆ ಅಂದ್ರೆ ಅವರು ತಾವಾಗೆ ಶಾಂತ ಚಿತ್ತರಾಗ್ತಾರೆ. ಅರ್ಥಾತ್ ವಿಸ್ಮೃತಿ ಸ್ವರೂಪದಿಂದ ಸ್ಮೃತಿಯಲ್ಲಿ ಬರ್ತಾರೆ. ಬಲೆ ಅವರಿಗೆ ಗೊತ್ತಾಗದಂತೆ ಸೂಕ್ಷ್ಮವಾಗಿಯೇ ವಿಜಯ ಪಡೆದು ಮಾಲೀಕರಾಗಬೇಕು. ಅವರಿಗೆ ಅನಾಲೋಚಿತ, ಅವ್ರಿಗೆ ಗೊತ್ತಿಲ್ಲದೆ ನೀವು ಶಾಂತಿಯ ಮುಗ್ಧ ಮಧುರ ಒಂದು ಚಹರೆ ಹಸನ್ಮುಖತೆಯಿಂದ ಅವರ ಕ್ರೋಧ ವಿಚಾರಗಳನ್ನ ಬದಲಾಯಿಸಿ ಗೊತ್ತಿಲ್ಲದೆ ನೀವು ಅವರ ಮೇಲೆ ವಿಜಯ ಪಡೆದು ಮಾಲೀಕ ಆಗ್ತೀರಿ. ಇದೇ ತಾವು ಮಾಲೀಕ ಮತ್ತು ಬಾಲಕರ ಸರ್ವೋಚ್ಚ ಶಿರೋಮಣಿ ವಿಧಿಯಾಗಿದೆ ಅಂತಾರೆ ಬಾಬಾ. ಈಶ್ವರನ ಸಂಪೂರ್ಣ ಜ್ಞಾನ ರೂಪವು ಹೇಗಿದೆಯೋ ಹಾಗೆ ಸಂಪೂರ್ಣ ಪ್ರೇಮ ರೂಪವೂ ಇದೆ. ಈಶ್ವರನಲ್ಲಿ 2 ಗುಣಗಳು ಸಮಾವೇಶವಾಗಿದೆ. ಆದರೆ ಮೊದಲು ಜ್ಞಾನ, ನಂತರ 2ನೇದು ಪ್ರೇಮವಿದೆ.
ಒಂದು ವೇಳೆ ಯಾರು ಜ್ಞಾನರೂಪರಾಗದೆ ಕೇವಲ ಪ್ರೇಮ ರೂಪರು ಆಗ್ಬಿಡ್ತಾರಂದ್ರೆ ಅವರ ಪ್ರೇಮ ಅಶುದ್ಧ ಖಾತೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ಅವ್ರಿಗೆ ಜ್ಞಾನ ಯೋಗ ಶ್ರೀಮತ ಕಲ್ಸಲ್ಲ, ಖಾಲಿ ಅವ್ರಿಗೆ ನಗಾಡ್ತಾ ಟೋಲಿ ಕೊಡ್ತಾ ಖಾಲಿ ಪ್ರೀತಿಯಷ್ಟೇ ತೋರಿಸಿದ್ರೆ ಆತ್ಮದ ಉನ್ನತಿ ಆಗಲ್ಲ. ಅವ್ರಿಗೆ ಜ್ಞಾನನೂ ಕಲಿಸ್ಬೇಕು. ಅದರಿಂದ ಪ್ರೇಮವನ್ನು ವಿಸ್ಮೃತಿ ಮಾಡಿಕೊಂಡು ಅದಕ್ಕೆ ಮೊದಲು ಜ್ಞಾನ ರೂಪ ಆಗಬೇಕು ಮತ್ತು ಬುದ್ಧಿ ಮತ್ತು ಬಂದಿರುವಂತ ಭಿನ್ನ ಭಿನ್ನ ರೂಪಗಳ ಮಾಯೆಯ ಮೇಲೆ ವಿಜಯ ಪಡೆದ ನಂತರ ಪ್ರೇಮ ರೂಪವುಳ್ಳವರಾಗಬೇಕು. ಒಂದು ವೇಳೆ ಜ್ಞಾನವಿಲ್ಲದೆ ಪ್ರೇಮದಲ್ಲಿ ಬರ್ತೀರಂದ್ರೆ ವಿಚಲಿತರಾಗ್ತೀರಿ. ಹೇಗೆ ಯಾರಾದರೂ ಒಂದು ವೇಳೆ ಜ್ಞಾನ ರೂಪರಾಗದೆ ಧ್ಯಾನದಲ್ಲಿ ಹೋಗ್ತಾರಂದ್ರೆ, ಜ್ಞಾನ ಇಲ್ಲದೆ ಧ್ಯಾನಾವಸ್ಥೆಯಲ್ಲಿ ಹೋಗ್ತಾರಂದ್ರೆ ಕೆಲವೊಮ್ಮೆ ಮಾಯೆಯಲ್ಲಿ ಸಿಲುಕ್ಬಿಡ್ತಾರೆ. ಅದರಿಂದ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಧ್ಯಾನವೂ ಸಹ ಒಂದು ಗಂಟಾಗಿರುವ ಸೂತ್ರದಂತೆ. ಆದ್ರೆ ಜ್ಞಾನ ಸ್ವರೂಪರಾದ ನಂತರ ಧ್ಯಾನದಲ್ಲಿ ಹೋಗೋದ್ರಿಂದ ಅತ್ಯಂತ ಸ್ವಾರಸ್ಯದ ಅನುಭವ ಆಗ್ತದೆ. ಅಂದಾಗ ಮೊದಲು ಜ್ಞಾನ ನಂತರ ಧ್ಯಾನವಿರಲಿ. ಧ್ಯಾನ ಸ್ಥಿತಿಗಿಂತ ಜ್ಞಾನದ ಸ್ಥಿತಿಯು ಶ್ರೇಷ್ಠವಾಗಿದೆ. ಆದ್ದರಿಂದ ಹೇ ಮಕ್ಕಳೇ, ಮೊದಲು ಜ್ಞಾನ ಸ್ವರೂಪರಾದ ನಂತರ ಪ್ರೇಮವನ್ನು ಪ್ರಕಟಗೊಳಿಸಬೇಕಾಗಿದೆ. ಈ ಪುರುಷಾರ್ಥಿ ಜೀವನದಲ್ಲಿ ಜ್ಞಾನವಿಲ್ಲದ ಪ್ರೇಮವು ವಿಘ್ನ ಹಾಕ್ತವೆ. ಸಾಕ್ಷಿಯಾಗಿರುವ ಸ್ಥಿತಿಯು ಅತಿ ಮಧುರ, ರಮಣೀಕ ಹಾಗೂ ಸುಂದರವಾಗಿದೆ. ಮುಂದಿನ ಜೀವನದ ಆಧಾರವು ಈ ಸ್ಥಿತಿಯ ಮೇಲೆ ಅವಲಂಬಿತ ಆಗಿದೆ. ಹೇಗೆ ಯಾರಾದರೂ ಶಾರೀರಿಕವಾಗಿ ಭೋಗಿಸುತ್ತಿದ್ದಾರೆ ಕರ್ಮಭೋಗ, ಆ ಸಮಯದಲ್ಲಿ ಏನಾದರೂ ಸಾಕ್ಷಿ ಸುಖ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರಂದ್ರೆ ಹಿಂದಿನ ಕರ್ಮಗಳ ಲೆಕ್ಕಾಚಾರವನ್ನು ಮುಕ್ತಗೊಳಿಸ್ಕೊಳ್ತಾರೆ. ಹಾಗೆಯೇ ಜೊತೆಗೆ ಭವಿಷ್ಯಕ್ಕಾಗಿ ಸುಖದ ಲೆಕ್ಕಾಚಾರ ರೂಪುಗೊಳ್ತದೆ. ಈ ರಹಸ್ಯವನ್ನು ತಿಳಿಯೋದ್ರಿಂದ ಅವರೆಂದಿಗೂ ಹೀಗೆ ಹೇಳೋದಿಲ್ಲ, ನನ್ನ ಈ ಸೌಭಾಗ್ಯದ ದಿನಗಳೆಲ್ಲವೂ ಕೇವಲ ಲೆಕ್ಕಾಚಾರ ಮುಗಿಸೋದ್ರಲ್ಲಿಯೇ ಹೊರಟೋಯ್ತು ಅಂತ ಹೇಳಲ್ಲ. ಯಾವ ಸಮಯದಲ್ಲಿ ಸಂಪೂರ್ಣವಾಗಿ ಎರಡೂ ಕಾರ್ಯಗಳ ಸಿದ್ಧಿ ಆಗ್ತದೆಯೋ ಆ ಸೌಭಾಗ್ಯಶಾಲಿ ಪುರುಷಾರ್ಥದ ಸಮಯವು ಇದೇ ಆಗಿದೆ. ಲೆಕ್ಕಾಚಾರನೂ ಚುಕ್ತ ಆಗ್ತದೆ, ಭವಿಷ್ಯದ ಪ್ರಾರಬ್ಧಿನೂ ಜಮಾ ಆಗ್ತದೆ. ಲೆಕ್ಕಾಚಾರವನ್ನು ಕೂಡ ಉತ್ತಮ ಸುಖ ಸ್ವರೂಪ ಸ್ಥಿತಿಯಲ್ಲಿ ಅದನ್ನ ಎದುರಿಸಿ ಪರಿವರ್ತನೆ ಮಾಡಿ ಅಂತಾರೆ ಬಾಬಾ. ಈ ಸೌಭಾಗ್ಯಶಾಲಿ ಪುರುಷಾರ್ಥದ ಸಮಯವು ಇದೇ ಆಗಿದೆ. ಇವೆರಡೂ ಕಾರ್ಯಗಳನ್ನ ಸಿದ್ಧ ಮಾಡುವ ತೀವ್ರ ಪುರುಷಾರ್ಥಿಗಳೇ ಅತೀಂದ್ರಿಯ ಸುಖ ಅಥವಾ ಆನಂದದ ಅನುಭವದಲ್ಲಿರ್ತಾರೆ. ನೀವು ಮಕ್ಕಳಲ್ಲಿ ಈ ವಿಭಿನ್ನ ವಿರಾಟ ಡ್ರಾಮದ ಪ್ರತಿಯೊಂದು ಮಾತಿನಲ್ಲಿಯೂ ಸಂಪೂರ್ಣ ನಿಶ್ಚಯವಿರಬೇಕು. ಏಕೆಂದ್ರೆ ಇದು ಮಾಡಲ್ಪಟ್ಟಂತಹ ಡ್ರಾಮಾ ನಾಟಕ ಖಚಿತವಾಗಿಯೇ ವಿಧೇಯನಾಗಿರುವ ಡ್ರಾಮಾ ಆಗಿದೆ. ಬಹಳ ಖಚಿತವಾಗಿ ಫಿಕ್ಸ್ ಆಗಿರೋದು ಆಸ್ ಇಟ್ ಈಸ್, ಇದು ಪ್ರಾಮಾಣಿಕವಾಗಿ ರಿಪೀಟ್ ಆಗ್ತಾ ಇದೆ. ಈ ಡ್ರಾಮಾದಲ್ಲಿ ಪ್ರತಿಯೊಂದು ಜೀವ ಜಂತುವಿನಿಂದಲೂ ಅದರ ಪಾತ್ರವನ್ನು ಪೂರ್ಣ ರೀತಿಯಿಂದ ಅಭಿನಯ ಮಾಡಿಸ್ತದೆ. ಡ್ರಾಮಾ ಏನಿದೆ, ಪ್ರತಿ ಜೀವಿದು ಸಣ್ಣ ಸಣ್ಣ ಜೀವಿದ ಅವರವರ ಪಾರ್ಟ್ ಅವರವರಿಗೆ ರಿಪೀಟ್ ಮಾಡಿಸ್ತದೆ ಸಮಯಾನುಸಾರ. ಅದರಲ್ಲಿ ಕೇವಲ ಅನ್ಯಾಯ ಮಾಡುವವರೇ ಇರಲಿ, ಆದರೂ ಅನ್ಯಾಯ ಮಾಡುವವರ ಪಾತ್ರವನ್ನು ಪೂರ್ಣ ರೀತಿಯಿಂದ ಅಭಿನಯ ಮಾಡಿಸ್ತದೆ. ಇದು ಸಹ ಡ್ರಾಮಾದಲ್ಲಿ ನೋಂದಣಿ ಆಗಿದೆ. ನೆಗೆಟಿವ್ ಪಾತ್ರ ಇರಬಹುದು, ಆ ಪಾತ್ರನೂ ಅವರು ಡ್ರಾಮಾ ಸಮಯಾನುಸಾರ ಮತ್ತೆ ಕಲ್ಪನೂ ಆ ಟೈಮ್ಗೆ ಅದೇ ರೋಲ್ ಅವ್ರು ಮಾಡ್ತಾರೆ. ಪಾಸಿಟಿವ್ ಇರಲಿ ನೆಗೆಟಿವ್ ರೋಲ್ ಇರಲಿ, ಯಾವಾಗ ಅನ್ಯಾಯ ಮತ್ತು ನ್ಯಾಯ ಎರಡೂ ಯೋಜನೆಗಳಲ್ಲಿ ನೋಂದಣಿ ಆಗಿದೆ ಅಂದಮೇಲೆ ಯಾವುದೇ ಮಾತಿನಲ್ಲಿ ಸಂಶಯ ಪಡೋದನ್ನು ಜ್ಞಾನವೆಂದು ಹೇಳೋದಿಲ್ಲ. ಒಳ್ಳೆ ಪಾತ್ರಧಾರಿ ಇದ್ದಾರೆ, ಕೆಟ್ಟ ಪಾತ್ರಧಾರಿನೂ ಇದ್ದಾರೆ.
ಅದಕ್ಕೆ ಇದು ಡ್ರಾಮಾ ಕಥೆನೇ ಹಾಗೆ ಹಿಂದೆ ಆಗಿದೆ ಮತ್ತೀಗ ಆಗ್ತಾ ಇದೆ. ಇದರಲ್ಲಿ ಸಂಶಯ ಮಾತಿಲ್ಲ. ಏಕೆಂದ್ರೆ ಪ್ರತಿಯೊಬ್ಬ ಪಾತ್ರಧಾರಿಯು ತನ್ನ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಹೇಗೆ ಚಲನಚಿತ್ರಗಳಲ್ಲಿ ಅನೇಕ ಭಿನ್ನ ಭಿನ್ನ ರೂಪವುಳ್ಳ ಪಾತ್ರಧಾರಿಗಳಿರ್ತಾರೆ, ತಮ್ಮ ಪಾತ್ರವನ್ನ ಅಭಿನಯಿಸ್ತಾ ಇರ್ತಾರೆ. ಅದನ್ನು ನೋಡಿ ಅವರಿಂದ ತಿರಸ್ಕಾರ ಬರ್ತದೆ ಮತ್ತು ಇನ್ನು ಕೆಲವರಿಂದ ಖುಷಿಯ ಆಗ್ತಾ ಇರ್ತದೆ ಅನ್ನೋದು ಮಾತೇ ಇಲ್ಲ. ಇದೊಂದು ಆಟವೆಂದು ಗೊತ್ತಾಗಿದೆ, ಇದು ಡ್ರಾಮಾ ಅಂತ. ಅದರಲ್ಲಿ ಕೆಟ್ಟವರು ಒಳ್ಳೆಯವರು ಇರ್ತಾರೆ. ಕೆಟ್ಟವ್ರನ್ನ ತಿರಸ್ಕಾರ ಮಾಡ್ಲಿಕ್ಕಿಲ್ಲ, ಒಳ್ಳೆಯವ್ರನ್ನ ಮೆಚ್ಕೊಳ್ಳಿಕ್ಕಿಲ್ಲ. ಏಕೆಂದ್ರೆ ಅದು ಏನಾಗಿದೆ, ಡ್ರಾಮಾ, ನಾಟಕ, ಸ್ಟೋರಿ ಆ ರೀತಿ ಇದೆ. ಇದರಲ್ಲಿ ಪ್ರತಿಯೊಬ್ಬರು ತಮ್ಮ ಒಳ್ಳೆಯ ಅಥವಾ ಕೆಟ್ಟ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ಬಂಧಿತ ಇದ್ದಾರೆ. ಅದೇ ರೀತಿಯಾಗಿ ಈ ಅನಾದಿ ಮಾಡಲ್ಪಟ್ಟಿರುವ ಡ್ರಾಮವನ್ನ ಸಹ ಸಾಕ್ಷಿಯಾಗಿರ್ತಾ ಏಕರಸ ಸ್ಥಿತಿಯಿಂದ ಹರ್ಷಿತಮುಖಿಯಾಗಿ ನೋಡ್ತಾ ಇರಬೇಕು. ಈ ಅಂಶವನ್ನು ಸಂಘಟನೆಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕು. ಒಬ್ಬರನ್ನೊಬ್ಬರು ಈಶ್ವರ್ಯ ರೂಪದಿಂದ ನೋಡ್ಬೇಕು. ಶುಭಾಬವ್ರ ಮಕ್ಕಳು ಅಂತ ದೃಷ್ಟಿ ಇಟ್ಕೊಳ್ಳಿ. ಅನುಭೂತಿಯಾಗುವ ಜ್ಞಾನದ ಅಂಶಗಳನ್ನು ತೆಗೆದುಕೊಂಡು ಈಶ್ವರ್ಯ ಗುಣಗಳ ಧಾರಣೆ ಮಾಡಬೇಕು. ತಮ್ಮ ಲಕ್ಷ್ಯ ಸ್ವರೂಪದ ಸ್ಮೃತಿಯಿಂದ ಶಾಂತಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆಯುಳ್ಳವರಾಗಿ ಮಧುರ ಸ್ವಭಾವಿ, ಶೀತಲತೆ ಇತ್ಯಾದಿ ಸರ್ವ ದೈವಿ ಗುಣಗಳನ್ನು ಸ್ಮೃತಿಗೆ ತಂದುಕೊಳ್ಬೇಕು. ತಾಳ್ಮೆ ಇರುವ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಲು ಮುಖ್ಯ ಆಧಾರ ಆಗಿದೆ ವೇಟ್ ಅಂಡ್ ಸಿ, ಕಾದು ನೋಡಿರಿ. ಹೇಗೆ ನನ್ನ ಪ್ರಿಯವಾದ ಮಕ್ಕಳೇ, ವೇಟ್ ಅಂದ್ರೆ ತಾಳ್ಮೆಯಿಂದ ಸಹನೆಯಿಂದ ಇರೋದು. ಸಿ ಅರ್ಥಾತ್ ನೋಡಬೇಕು. ತಮ್ಮ ಹೃದಯದಲ್ಲಿ ಮೊದಲು ತಾಳ್ಮೆಯ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅದ ನಂತರ ವಿಸ್ತಾರದಲ್ಲಿರುವ ವಿರಾಟ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು. ಎಲ್ಲಿಯವರೆಗೆ ಯಾವುದೇ ರಹಸ್ಯವನ್ನು ಕೇಳುವ ಸಮಯವು ಸಮೀಪಕ್ಕೆ ಬರುವುದೋ ಅಲ್ಲಿಯವರೆಗೆ ತಾಳ್ಮೆಯ ಗುಣವನ್ನು ಧಾರಣೆ ಮಾಡಿಕೊಳ್ಬೇಕು. ಸಮಯ ಬಂದ ಮೇಲೆ ತಾಳ್ಮೆ ವಹಿಸಿ ರಹಸ್ಯವನ್ನು ಕೇಳುವುದರಿಂದ ತಾವೆಂದಿಗೂ ವಿಚಲಿತರಾಗುವುದಿಲ್ಲ, ಡಿಸ್ಟರ್ಬ್ ಆಗುವುದಿಲ್ಲ. ಆದ್ದರಿಂದ ಹೇ ಪುರುಷಾರ್ಥಿ ಪ್ರಾಣಪ್ರಿಯರೇ, ಸ್ವಲ್ಪ ನಿಲ್ಲಿರೆ, ತಾಳ್ಮೆಯನ್ನ ಇಡಿ. ಹಾಗೂ ಮುಂದೆ ಸಾಗುತ್ತಾ ರಹಸ್ಯಗಳನ್ನು ನೋಡ್ತಾ ಮುಂದೆ ಸಾಗಿರಿ. ನಾಟಕದಲ್ಲಿ ತಾಳ್ಮೆ ಇದ್ದಷ್ಟು ಇದನ್ನ ಎಂಜಾಯ್ ಮಾಡ್ತೇವೆ. ಇದರಲ್ಲಿ ಬಹಳ ರಹಸ್ಯ ಇದೆ. ಈ ತಾಳ್ಮೆಯ ಸ್ಥಿತಿಯಿಂದ ಎಲ್ಲ ಕರ್ತವ್ಯಗಳು ಸಂಪೂರ್ಣವಾಗಿ ಸಿದ್ಧಿ ಆಗುತ್ತವೆ. ಈ ಗುಣವು ನಿಶ್ಚಯದ ಆಧಾರದ ಮೇಲೆ ಆಧಾರಿತವಾಗಿದೆ, ಬಂಧಿತೆ ಇದೆ. ಪ್ರತಿಯೊಂದು ಆಟವನ್ನು ಇಂತಹ ನಿಶ್ಚಯ ಬುದ್ಧಿ ಸಾಕ್ಷಿ ದೃಷ್ಟರಾಗಿ ಹರ್ಷಿತ ಚಾರೆಯಿಂದ ನೋಡ್ತೀರಿ. ಅಂತರ್ಯದಲ್ಲಿ ತಾಳ್ಮೆ ಮತ್ತು ಅಡೋಲ ಚಿತ್ತರು ಆಗಿರ್ತೀರಿ. ಇದು ಜ್ಞಾನ ಪರಿಪಕ್ವ ಸ್ಥಿತಿ ಆಗಿದೆ. ಈ ಸ್ಥಿತಿಯೇ ಅಂತ್ಯದಲ್ಲಿ ಸಂಪೂರ್ಣತೆಯ ಸಮಯವು ಪ್ರತ್ಯಕ್ಷವಾಗುವುದು. ಆದ್ದರಿಂದ ಬಹಳ ಸಮಯದಿಂದ ಈ ಸಾಕ್ಷಿಯಾಗಿರುವ ಸ್ಥಿತಿಯಲ್ಲಿ ಸ್ಥಿತರಾಗುವ ಪರಿಶ್ರಮ ಪಡಬೇಕು. ಬಾಬಾ ಹೇಳ್ತಾರೆ, ದಾದಿ ವಿಶೇಷ ಬಾಬನ ಮಾತು ಡೈರಿಯಲ್ಲಿ ಇಷ್ಟೆಲ್ಲ ಬರೆದಿರೋದು. ಹೇಗೆ ನಾಟಕದಲ್ಲಿ ಪಾತ್ರಧಾರಿಗೆ ಸಿಕ್ಕಿರುವ ತಮ್ಮ ಪಾತ್ರವನ್ನು ಸಂಪೂರ್ಣವಾಗಿ ಅಭಿನಯಿಸಬೇಕೆಂಬ ದೃಷ್ಟಿಯಿಂದ ಅದನ್ನು ಮುಂಚಿತವಾಗಿಯೇ ಅಭ್ಯಾಸದ ರಿಹರ್ಸಲ್ ಮಾಡಬೇಕಾಗ್ತದೆ. ಹಾಗೆಯೇ ನೀವು ಪ್ರಿಯವಾದ ಹೂಗಳು ಸಹ ಯೋಗ ಬಲದಿಂದ ಬರುವಂತಹ ದೊಡ್ಡ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕೆಂದರೆ ಬರುವ ಮೊದಲೇ ಅವಶ್ಯವಾಗಿ ಅಭ್ಯಾಸ ಮಾಡಬೇಕು. ಆದರೆ ಬಹಳ ಸಮಯದಿಂದ ಈ ಪುರುಷಾರ್ಥವನ್ನು ಮಾಡದಿದ್ದರೆ ಆ ಸಮಯದಲ್ಲಿ ಗಾಬರಿ ಪಡುತ್ತಾ ಸೋಲಾಗ್ತದೆ. ಆದ್ದರಿಂದ ಮೊದಲು ತಮ್ಮ ಈಶ್ವರ್ಯ ಆಧಾರವನ್ನು ಪರಿಪಕ್ವ ಮಾಡಿಕೊಂಡು ದೈವಿ ಗುಣ ಉಳ್ಳವರು ಆಗಬೇಕು.
ಜ್ಞಾನ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಸ್ವತಃ ಶಾಂತ ಸ್ವರೂಪ ಸ್ಥಿತಿ ಆಗ್ಬಿಡ್ತದೆ. ಯಾವಾಗ ಜ್ಞಾನ ಆತ್ಮ ಮಕ್ಕಳೆಲ್ಲರಲ್ಲೂ ಒಟ್ಟಿಗೆ ಕುಳಿತುಕೊಂಡು ಮುರಳಿಯನ್ನು ಕೇಳ್ತಾರೆ, ಜ್ಞಾನವನ್ನು ಆತ್ಮ ಮಕ್ಕಳೆಲ್ಲ ಸಂಘಟನೆಯಲ್ಲಿ ಕುಳಿತು ಮುರಳಿ ಕೇಳ್ತಾರೆ. ಆಗ 4 ಕಡೆಯಲ್ಲಿ ಶಾಂತಿಯ ವಾಯುಮಂಡಲ ರೂಪುಗೊಳ್ತದೆ. ಏಕೆಂದ್ರೆ ಜ್ಞಾನಿ ಆತ್ಮ ಮಕ್ಕಳು ಯಾವುದೇ ಮಹಾವಾಕ್ಯಗಳನ್ನು ಕೇಳ್ತಾರೆ ಅಂದ್ರೆ ಆಂತರಿಕವಾಗಿ ಗುಹ್ಯತೆಯಲ್ಲಿ ಹೊರಟೋಗ್ತಾರೆ. ಅದರ ಗುಹ್ಯತೆಯಲ್ಲಿ ಹೋಗುವ ಕಾರಣ ಆಂತರ್ಯದ ಮಧುರ ಶಾಂತಿಯ ಅನುಭೂತಿ ಆಗುವುದು. ಮಕ್ಕಳೆಲ್ಲ ಸಂಘಟನೆಯಲ್ಲಿ ತನ್ಮಯ ಮಗ್ನರಾಗಿ ಪ್ರೀತಿಯಲ್ಲಿ ಬಾಬಾವರು ಮುರಳಿ ಕೇಳಿದ್ರೆ ಅದು ಒಂದು ವೈಬ್ರೇಷನ್ ವಾಯುಮಂಡಲ ಕ್ರಿಯೇಟ್ ಆಗ್ತದೆ. ಅದು ಅನೇಕರಿಗೆ ವಾತಾವರಣ ಪಾಲನೆ ಕೊಡ್ತದೆ ಅನ್ನೋ ಮಾತು ಇಲ್ಲಿ ಬಾಬಾ ಹೇಳಿರೋದು. ಈಗ ಇದಕ್ಕಾಗಿ ಯಾರು ಕೂಡ ವಿಶೇಷವಾಗಿ ಕುಳಿತು ಪರಿಶ್ರಮ ಮಾಡಬೇಕಾಗಿಲ್ಲ. ಆದರೆ ಜ್ಞಾನದ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಈ ಗುಣ ಧಾರಣೆ ಆಗ್ತದೆ. ನೀವು ಮಕ್ಕಳು ಯಾವಾಗ ಮುಂಜಾನೆ ಎದ್ದು ಏಕಾಂತದಲ್ಲಿ ಕುಳಿತುಕೊಳ್ತೀರಂದ್ರೆ ಶುದ್ಧ ವಿಚಾರಗಳೆಂಬ ಪ್ರಕಂಪನಗಳು ಉತ್ಪನ್ನಗೊಳ್ತವೆ. ಆ ಸಮಯದಲ್ಲಿ ಬಹಳ ನಿರ್ಲಿಪ್ತ ಉಪರಾಮ್ ಸ್ಥಿತಿ ಇರಬೇಕಾಗ್ತದೆ. ತಮ್ಮ ಸತ್ಯ ಶುದ್ಧ ಸಂಕಲ್ಪಗಳಲ್ಲಿ ಸ್ಥಿತರಾಗೋದ್ರಿಂದ ಸ್ವತಃಗಿನೇ ಬೇರೆಲ್ಲ ಸಂಕಲ್ಪ ಶಾಂತವಾಗ್ಬಿಡ್ತವೆ ಮತ್ತು ಮನಸ್ಸು ನಿಶ್ಚಿಂತ ಅಂದ್ರೆ ಚಿಂತಾ ಮುಕ್ತ ಆಗಿಬಿಡ್ತಾರೆ. ಏಕೆಂದ್ರೆ ಅವಶ್ಯವಾಗಿ ಮನಸ್ಸನ್ನು ವಶ ಮಾಡಿಕೊಳ್ಳುವ ಯಾವುದಾದರೂ ಶಕ್ತಿಯು ಬೇಕಾಗಿದೆ. ಅದರಿಂದ ಮೊದಲು ತಮ್ಮ ಲಕ್ಷ್ಯ ಸ್ವರೂಪದ ಶುದ್ಧ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿರಿ. ಯಾವಾಗ ಆಂತರಿಕ ಬುದ್ಧಿಯೋಗವು ಕಾಯ್ದೆಯ ಅನುಸಾರ ಇರುತ್ತದೆ ಅಂದ್ರೆ ನಿಮ್ಮ ಈ ನಿಸ್ಸಂಕಲ್ಪ ಸ್ಥಿತಿಯು ಸ್ವತಃವಾಗಿಯೇ ತಯಾರಾಗ್ಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಜ್ಞಾನ ಗುಲ್ಜಾರಿ ಜ್ಞಾನ ನಕ್ಷತ್ರಗಳ ಪ್ರತಿ, ಗುಲ್ಜಾರಿ ಅಂದ್ರೆ ಹೂಗಳ ಹೂಗುಚ್ಛ ಮಕ್ಕಳು, ಜ್ಞಾನ ನಕ್ಷತ್ರಗಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಸುಪ್ರಭಾತ್. ಧಾರಣೆಗಾಗಿ ಮುಖ್ಯ ಸಾರ: ತಮ್ಮ ಲಕ್ಷ್ಯ ಸ್ವರೂಪದ ಸ್ಥಿತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆಯುಳ್ಳ ಮಧುರ ಸ್ವಭಾವ, ಶೀತಲತೆ ಇತ್ಯಾದಿ ಸರ್ವ ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಬೇಕಾಗಿದೆ. ಈ ಸೃಷ್ಟಿ ಆಟವನ್ನು ನಿಶ್ಚಯ ಬುದ್ಧಿ ಸಾಕ್ಷಿ ದೃಷ್ಟಿ ಆಗಿರ್ತಾ ಹರ್ಷಿತ ಚಹರೆಯಿಂದ ನೋಡ್ತಾ ಆಂತರಿಕವಾಗಿ ತಾಳ್ಮೆ ಉಳ್ಳವರು ಹಾಗೂ ಅಡೋಲ ಚಿತ್ತರಾಗಿ ಇರಬೇಕು. ಬಹಳ ಸಮಯದಿಂದ ಈ ಸಾಕ್ಷಿ ಸ್ಥಿತಿಯಲ್ಲಿರುವ ಪರಿಶ್ರಮವನ್ನು ಅರ್ಥಾತ್ ಅಭ್ಯಾಸವನ್ನ ಮಾಡಬೇಕು. ವರದಾನ: ಒಂದೇ ಮಾರ್ಗ ಹಾಗೂ ಒಬ್ಬರೊಂದಿಗೆ ಸಂಬಂಧವನ್ನಿಡುವ ಸಂಪೂರ್ಣ ಫರಿಷ್ಠ ಆಗಿರಿ. ನಿರಾಕಾರ ಅಥವಾ ಸಾಕಾರದ ರೂಪದಿಂದ ಬುದ್ಧಿಯ ಸಂಘ ಅಥವಾ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಪರಿಪಕ್ವವಾಗಿದ್ದಾಗ ಫರಿಷ್ಠೆ ದೇವದೂತೆ ಆಗಿಬಿಡುವಿರಿ. ಯಾರ ಸರ್ವ ಸಂಬಂಧವು ಒಬ್ಬರೊಂದಿಗೆ ಇರುವುದೋ ಅವರೇ ಸದಾ ಫರಿಷ್ಠ ಆಗಿರ್ತಾರೆ. ಹೇಗೆ ಸರ್ಕಾರಿ ಮಾರ್ಗಗಳಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಾರೆ, ಈ ಮಾರ್ಗವು ಸ್ಥಗಿತವಾಗಿದೆ, ಅದೇ ರೀತಿ ಎಲ್ಲ ಮಾರ್ಗಗಳಲ್ಲಿ ಸ್ಥಗಿತಗೊಳಿಸುತ್ತೀರಂದ್ರೆ ಅಂದ್ರೆ ಬಂದ್ ಮಾಡ್ತೀರಂದ್ರೆ ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗುವುದು. ಬಾಪ್ ದಾದಾರವರ ಇದೇ ಆದೇಶ ಇದೆ: ಮೊದಲು ಎಲ್ಲ ಮಾರ್ಗಗಳನ್ನ ಸ್ಥಗಿತಗೊಳಿಸಿ, ಇದರಿಂದ ಸಹಜವಾಗಿ ಫರಿಷ್ಠ ಆಗುವಿರಿ. ಶ್ಲೋಗನ್: ಸದಾ ಸೇವೆಯ ಉಮಂಗ ಉತ್ಸಾಹದಲ್ಲಿರೋರೆ ಮಾಯೆಯಿಂದ ಸುರಕ್ಷಿತವಾಗಿರುವ ಸಾಧನ. ಉಮಂಗುತ್ಸಾಹದಲ್ಲಿರೋದೇ ಮಾಯೆಯಿಂದ ಸುರಕ್ಷಿತವಾಗಿರುವ ಸಾಧನ ಆಗಿದೆ. ಅವ್ಯಕ್ತ ಸೂಚನೆ: ಮಹಾನ್ ಆಗಲು ಮಧುರತೆ
ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿಕೊಳ್ಳಿ. ನಿಮ್ಮ ಮಾತು ಮತ್ತು ಸ್ವರೂಪ ಎರಡು ಜೊತೆ ಇರಲಿ. ಮಾತು ಸ್ಪಷ್ಟವಾಗಿರಲಿ, ಅದರಲ್ಲಿ ಸ್ನೇಹ ಇರಲಿ, ನಮ್ರತೆ ಮತ್ತು ಮಧುರತೆಯೂ ಇರಲಿ, ಸತ್ಯತೆಯೂ ಇರಲಿ, ಆದರೆ ಸ್ವರೂಪದ ನಮ್ರತೆಯೂ ಇರಲಿ. ಈ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದು. ನಿರ್ಭಯವಾಗಿರಲಿ, ಆದರೆ ಮಾತು ಮರ್ಯಾದೆಯ ಒಳಗಡೆ ಇರಲಿ. ಯಾವಾಗ ಈ ಎರಡು ಮಾತುಗಳ ಬ್ಯಾಲೆನ್ಸ್ ಇರುತ್ತದೆ, ಆಗ ಕಮಾಲ್ ಮಾಡಿ ತೋರಿಸಬಹುದು. ಆಗ ನಿಮ್ಮ ಶಬ್ದಗಳು ಕಠಿಣವಲ್ಲ, ಮಧುರವೆನಿಸುವುದು. ಒಳ್ಳೆಯದು. ಓಂ ಶಾಂತಿ.